ಏನಮ್ಮ ಇದು? ನಮ್ ಯಾರಿಗೂ ಒಂದು ಮಾತು ಹೇಳ್ದೆ ಕೇಳ್ದೆ ಈ ಪೂಜೆ ಹೋಮ ಎಲ್ಲ ಇಟ್ಕೊಂಡ್ಬಿಟ್ಟಿದ್ಯಾ? ಏನ್ ವಿಷಯ? ಅರ್ಜುನ, ಅದು ನಿನ್ಗೆ ಗೊತ್ತಲ್ಲ, ನಮ್ ಕೃಷ್ಣಂಗ್ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದ ತಾಯ್ತ ಇದ್ದಕ್ಕಿದ್ದಾಗೆ ಸುಟ್ಟೋಯ್ತು. ಅದು ಅಲ್ದೆ ರಾತ್ರಿ ಎಲ್ಲ ಬರೀ ಕೆಟ್ಟ ಕನ್ಸೇ ಬರ್ತಿತ್ತು ಕಣೋ. ಹೀಗಾಯ್ತು ಅಂತ ಕರ್ಣಂಗ್ ಹೇಳ್ದೆ, ಪೂಜೆ ಮಾಡಿಸಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ನಮ್ ಕರ್ಣ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದಾನ್ ನೋಡು. ಏನೇ ನಮ್ಮನೆ ಸೊಸೆಗೆ ತೊಂದರೆ ಮಾಡ್ತೀಯಾ? ಈಗ್ಲಾರು ಇವಳ ಬುದ್ಧಿ ಗೊತ್ತಾಯ್ತಲ್ಲ, ಇನ್ನು ಏನಕ್ಕೆ ವೈಟ್ ಮಾಡ್ತಿದ್ದೀರಾ? ಅದಕ್ಕೆ ಕತ್ತಿಡ್ದು ಆಚೆ ತಳ್ಳಿ ಇವಳನ್ನ. ನೋಡಿ, ಹೌದು, ನಿನ್ನೆಯಿಂದನೂ ಪಾಪ ಕೃಷ್ಣ ಯಾಕೋ ಡಲ್ಲಾಗೇ ಇದ್ದಾನೆ. ಯಾರ್ ಕಣ್ಬಿತ್ತೋ ಏನೋ. ನಾವು ಮಾಡಿಸ್ಬಿಡೋಣ. ಹೌದು ಅಕ್ಕ, ಇಬ್ರೇ ಬಂದಿದ್ದೀರಾ? ಕೃಷ್ಣ ಎಲ್ಲಿ? ಏನ್ ಪೂಜಾ ಹೀಗ್ ಕೇಳ್ತಿದ್ಯಾ? ನೀನ್ ಅವನ ಕರ್ಕೊಂಡ್ ಬರ್ಲಿಲ್ವಾ? ನಿಮಗ್ ಕೇಳ್ದೆ ಕರ್ಕೊಂಡು ಹೋಗಿ ಅತ್ತೆ ಕೈಯಲ್ಲಿ ಕಪಾಳ ಕೊಡ್ಸ್ಕೊಂಡಿದೀನಿ. ಇನ್ನು ನಿಮ್ ಪರ್ಮಿಷನ್ ಇಲ್ಲದೆ ಅವನ ಕರ್ಕೊಂಡು ಹೋಗ್ತೀನಾ? ಇಲ್ಲಪ್ಪ. ಹೌದಾ? ಬೆಳಗ್ಗೆ ಎದ್ದಾಗ ನನ್ ಜೊತೆ ಇರ್ಲಿಲ್ಲ. ನಾನೇನೋ ನೀನ್ ಕರ್ಕೊಂಡ್ ಹೋಗಿದ್ಯಾ ಅಂತ ಅನ್ಕೊಂಡೆ. ಇಲ್ಲ ಅಕ್ಕ, ನೀವೇ ರೆಡಿ ಮಾಡಿ ಅವನ್ನ ಕರ್ಕೊಂಡ್ ಬರ್ತೀರಾ ಅಂತ ನಾನ್ ಅನ್ಕೊಂಡೆ. ಅಯ್ಯೋ, ನಾನ್ ಎದ್ದು ಎಷ್ಟೊತ್ತಾಯ್ತು. ಇಷ್ಟೊತ್ತಾದ್ರೂ ಅವನೆಲ್ಲೂ ಕಾಣಿಸ್ತಿಲ್ಲ. ಎಲ್ಲಿ ಹೋದ ಅವನು? ಎಲ್ಲಿ ಹೋದ ಅಂತ ಕೇಳಿದ್ರೆ ಸ್ವಲ್ಪ ಗಮನ ಇಟ್ಟು ನೋಡ್ಕೋಬೇಕಲ್ವಾ ಸೇವಂತಿ? ಇಲ್ಲಿ ಯಾಕೆ ಹೋಗ್ತಿದ್ಯಾ? ಬೆಡ್ ಮೇಲೆಲ್ಲೋ ಜಾಗನೇ ಸಿಗ್ಲಿಲ್ವೇನೋ ನಿನ್ಗೆ? ಅಲ್ಲ, ಕೈಗೋ ಕಾಲ್ಗೋ ಏಟಾಗಿದ್ರೆ ಏನ್ ಕತೆ? ಇಲ್ಲೆಲ್ಲ ಕೂತ್ಕೊಳ್ಬಾರ್ದು, ಆಯ್ತಾ? ಏಯ್ ಕೃಷ್ಣ, ಏನ್ ಮಾಡ್ತಿದ್ಯಾ? ಆಯ್ತು ಆಯ್ತು, ಇಳಿ ಇಳಿ. ಅರ್ಜುನ್, ಮಂಚದ ಆ ಕಡೆ ಈ ಕಡೆ ಹಿಂದ್ಗಡೆ ಎಲ್ಲಾದ್ರೂ ಇದ್ನಂತ ಒಂದ್ಸರಿ ನೋಡ್ಬೇಕಿತ್ತು. ಏನ್ ಹೇಳ್ತಿದ್ಯಾ ಕರ್ಣ? ಅವನ್ ಯಾಕೆ ಅಲ್ಲೆಲ್ಲ ಇರ್ತಾನೆ? ಹಾಗಲ್ಲ ಅರ್ಜುನ್, ಮಕ್ಕಳಲ್ವಾ, ಏನೋ ಗೊತ್ತಾಗಲ್ಲ ಅವ್ರಿಗೆ. ಹುಡುಗಾಟು ಕಲ್ಲೆಲ್ಲಾದ್ರೂ ಬಚ್ಚಿಟ್ಕೊಂಡಿದ್ರೆ ಇಷ್ಟೋ ತನಕ ಇರ್ತಾರ? ಹಾಗಲ್ಲ ಅರ್ಜುನ್, ಮಕ್ಕಳು ಬಚ್ಚಿಟ್ಕೊಳ್ಳೋ ಆಟ ಆಡ್ಕೊಂಡು ಅಲ್ಲೇ ನಿದ್ದೆ ಬಂದ್ರೆ ಮಲಗ್ಬಿಟ್ಟಿರ್ತಾರೆ. ಅದಕ್ಕೆ ಒಂದ್ಸಾರಿ ಹುಡುಕ್ಬೇಕಿತ್ತು. ಮೋಸ್ಟ್ಲಿ ಇವನು ನಮ್ ತರಾನೇ ನಮ್ನ ಹುಡುಕಿ ನಾವ್ ಸಿಕ್ಕಿಲ್ಲ ಅಂತ ಹೆದರ್ಕೊಂಡಿದ್ದಾನೆ ಅನ್ಸುತ್ತೆ. ಅವನ್ಗೆ ಕಣ್ಣ ಮುಚ್ಚಾಲೆ ಆಟ ಅಂದ್ರೆ ತುಂಬಾ ಇಷ್ಟ. ಅವ್ನ್ ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾನೆ. ಬನ್ನಿ ಎಲ್ಲರೂ ಹುಡ್ಕೋಣ. ಅಯ್ಯೋ, ಈಗ್ಲೇ ಹೊಟ್ಟೆ ಹಶು ಆಗ್ತಿದೆ. ಪೂಜೆ ಬೇರೆ ಇನ್ನೂ ಶುರು ಆಗಿಲ್ಲ. ಈಗ ಕೃಷ್ಣನ್ ಹುಡ್ಕೊಂಡು ನಿಂತ್ಕೊಂಡ್ರೆ ಲೇಟ್ ಆಗೋದಿಲ್ವಾ? ನಮ್ ಚಿಂತೆ ನಮ್ಗಾದ್ರೆ ಇವಳಿಗೆ ಬರೀ ತಿನ್ನೋದೇ ಯೋಚನೆ. ಬನ್ನಿ ಹುಡ್ಕೋಣ. ಕೃಷ್ಣ, 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 ಕೃಷ್ಣ,
ಕೃಷ್ಣ 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 ಅಶ್ವಿನ್ ಸಿಕ್ಕದ್ನಾ? ಇಲ್ಲಮ್ಮ. ಅಯ್ಯೋ ಭಗವಂತ, ಎಲ್ಲಿ ಹೋದ ಇವನು? ಕೃಷ್ಣ ಕೃಷ್ಣ ಸೇವಂತಿ, ನೀನು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಕಣೆ. ನನ್ ತಂದೆನ ಕಿತ್ಕೊಂಡಿರೋ ನಿನಗೆ ನೆಮ್ಮದಿ ಅನ್ನೋದು ಮರೀಚಿಕೆ. ಕೃಷ್ಣ ಇಲ್ಲ ಇಲ್ಲ. ನೀನು ನನ್ನ ಮನೆಯಿಂದ ಆಚೆ ಹಾಕಿರ್ಬೋದು, ಆದ್ರೆ ನನ್ನ ಆಲೋಚನೆಗಳನ್ನ, ಉದ್ದೇಶಗಳನ್ನ ಮನೆಯಿಂದ ಆಚೆ ಹಾಕೋದಕ್ ಸಾಧ್ಯನೇ ಇಲ್ಲ. ಸೇವಂತಿ, ಅಸಹಾಯಕಳು ವೇಷ ಹಾಕೊಂಡು ಮನೆಗ್ ಬಂದಿದ್ದಕ್ಕೆ ನನ್ನನ್ನೇ ಆಚೆ ಓಡಿಸ್ದೆ ಅಲ್ವಾ? ಈಗ ನೋಡು, ಅಮಾಯಕಳ ರೀತಿ ಮುಖವಾಡ ಹಾಕೊಂಡು ನಿನ್ನ, ನಿನ್ ಬದುಕನ್ನ, ಆ ನಿನ್ ಮಗುನ ಹೇಗೆ ಆಹುತಿ ತಗೋತೀನಿ ಅಂತ. ನನ್ನ ಪರಕಾಯ ಪ್ರವೇಶ ಆಗೋಯ್ತು. ನಾನೇ ಮಹಾ ಮಾಟಗಾರನ ಮಗಳು, ಮಾಟಗಾತಿ ಅಂತ ಈ ಮನೇಲಿ ಯಾರು ಕಂಡುಹಿಡಿಯಕ್ಕಾಗಲ್ಲ. ಎಲ್ಲ ನನ್ ಕೈ ತಪ್ಪೋಗಿತ್ತು ಅನ್ಕೊಂಡಿದ್ದೆ. ಆದ್ರೆ ಅಪ್ಪ, ನೀನ್ ಹೇಳ್ಕೊಟ್ಟಿರೋ ಈ ಪರಕಾಯ ಪ್ರವೇಶ ವಿದ್ಯೆಯಿಂದ ಮತ್ತೆ ಎಲ್ಲ ನನ್ ಕೈ ಹಿಡಿತಿದೆ. ಸೇವಂತಿ, ಇವತ್ತಿಂದ ನಿನ್ನ ಅವನತಿ. ಯಶೋದ, ಕೃಷ್ಣ ಏನಾದ್ರೂ ಬಂದಿದ್ನ ಈ ಕಡೆ? ಇಲ್ಲ ಅದಕ್ಕೆ. ಸಿಕ್ಕದ್ನಾ? ಇಲ್ಲಮ್ಮ. ಎಲ್ಲಿ ಹೋದ ಇವನು? ಇಲ್ಲಿದ್ದಾನೆ.